2 ಎಕರೆ ಲ್ಯಾಂಡ್ 6 ಜನ ಕೆಲಸ ಮಾಡ್ತಾ ಇರೋದು ಸರ್. ಲೇಬರ್ ಬಂದು ಎಲ್ಲ 15 ವರ್ಷ ಎಕ್ಸ್ಪೀರಿಯನ್ಸ್ ಲೇಬರ್ ಸರ್. ಕೆಲಸ ಸ್ಟಾರ್ಟ್ ಆಯ್ತು ಅಂದ್ರೆ ಕ್ಲಿಯರ್ ಆಗಂಟ ಇದೇ ಲ್ಯಾಂಡ್ ಅಲ್ಲೇ ಇದ್ದು ಕೆಲಸ ಮಾಡಿಸ್ಕೊಡ್ತೀವಿ. ಕೆಲಸ ಚೆನ್ನಾಗಿದೆ, ಅವ್ರು ಏನ್ ಹೇಳಿದ್ರು ಅದೇ ಮಾಡಿದ್ದಾರೆ. ಟಾಟಾ ಮೆಟೀರಿಯಲ್ ಕಲ್ಲು ಚೆನ್ನಾಗಿದೆ, ವರ್ಕರ್ಸ್ ಕೂಡ ಇಲ್ಲೇ ಉಳ್ಕೊಂಡು ಕೆಲಸ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡೋದು ಸಾಯಂಕಾಲ 6 ಗಂಟೆ ಗಂಟೆ ಕೆಲಸ ಮಾಡ್ತಾರೆ. ನಾವು ಯಾವ್ದೋ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದ್ರಿಂದ ಫುಟ್ ಈ ತರ ಸ್ವಲ್ಪ ಹೈಟ್ ಇರ್ಲಿ ಅಂತ ಹೇಳಿ 9 ಅಡಿ ಕಲ್ನ ನಾನು ಚೂಸ್ ಮಾಡಿದ್ದೆ. ಸೈಜ್ ಬಂದು 7 ಇದೆ, ಅಗಲ ಬಂದು 4.25 ಇದೆ. ಎಲ್ಲ ಒಂದೇ ಟಾಪ್ ಲೆವೆಲ್ ಅಲ್ಲಿ ಇದೆ ಕಲ್ಲು. 10-12 ಅವ್ರಿಗೆ ಕನ್ಫ್ಯೂಷನ್ ಇರುತ್ತೆ ಕಸ್ಟಮರ್ಗೆ ಯಾವ ತರ ಅಂತ. ಅದು 12 ಗೇಜ್ ಬಂದು ನಿಮ್ಗೆ ಸಣ್ಣ, ಥಿಕ್ನೆಸ್ ಬಂದು ಸಣ್ಣ ಬರುತ್ತೆ ಸರ್ 12 ಗೇಜ್. ನಾವ್ ಇವಾಗ ಹಾಕಿರೋದು 10 ಗೇಜ್ ಸರ್. ಥಿಕ್ನೆಸ್ ಇದು ದಪ್ಪ ಬರುತ್ತೆ. ಕಸ್ಟಮರ್ಗೆ ನಾವು ಹಾಕಿರೋದು 10 ಗೇಜ್, 12 ಹಾಕೊಡ್ತೀವಿ, 10 ಹಾಕೊಡ್ತೀವಿ ಸರ್. ತರ ಮೇಲೆ ಶಾರ್ಪ್ನೆಸ್ ಕೊಡ್ಬೇಕು, ಇದು ಹತ್ತಕ್ ಆಗಲ್ಲ. ತಂತಿ ಬಂದು ಇದನ್ನು ಟಾಟಾನೇ ಸರ್. ಮತ್ತೆ ಮೆಶ್ ಬಂದು ನಿಮ್ಗೆ ಟಾಟಾ ಕಮರ್ಷಿಯಲ್ ಅಂತ ಸಿಲ್ವರ್ ಕೋಟಿಂಗ್ ಬರುತ್ತೆ. ಟಾಟಾದವ್ರು ಯಾವತ್ತು 30-35 ವರ್ಷ ಯಾವ ಮೆಟೀರಿಯಲ್ಗೂ ಕೊಡಲ್ಲ ಸರ್. 15 ವರ್ಷ ಅವ್ರು ಏನು ಅಂತ ಕೊಡ್ತಾರೋ ವ್ಯಾರಂಟಿ ಕಾರ್ಡ್ ಬಂದು ನಿಮ್ಗೆ ರೈಟಿಂಗ್ ಅಲ್ಲಿ ಕೊಡ್ತೀವಿ. 15 ವರ್ಷ ವ್ಯಾರಂಟಿ ಕಾರ್ಡ್ ಕೊಡ್ತೀವಿ. ನೋಡಿ ಸರ್, ಇದು ಮೂಲೆ ಕಲ್ಲು ಡಬಲ್ ಹಾಕಿದೀವಿ, 9 ಅಡಿ ಕಲ್ಲು. ನೋಡಿ ಸರ್, ಹೈಟ್ ನೋಡ್ತಾ ಇರ್ಬೋದು, 7 ಅಡಿ ಹೈಟ್ ಇದೆ. ಡೆತ್ 2 ಅಡಿ ಹೋಗಿದೆ ಸರ್. 7 ಅಡಿ ಮೆಸ್ ಇದೆ. 10 ಗೇಜ್ ಮೆಸ್ ಹಾಕಿದೀವಿ. 3x3 ಗ್ಯಾಪ್ ಐತೆ. 4 ಲೈನ್ ತಂತಿ ಹಾಕಿದೀವಿ. 6 ಅಡಿ 7 ಅಡಿ 8 ಅಡಿ 9 ಅಡಿ ಕೂಡ ಸಿಗುತ್ತೆ ಕಲ್ಲು. ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆನೂ ವರ್ಕ್ ಮಾಡಿದೀವಿ, ಎಲ್ಲಾ ಕಡೆನೂ ಮಾಡ್ತೀವಿ ಸರ್. ವಾಲ್ ಕಾಂಪೌಂಡ್ ಮಾಡ್ತೀವಿ, ಮುಳ್ತಂತಿ ಮಾಡ್ಕೊಡ್ತೀವಿ, ನಾಟ್ ಅಂಡ್ ಮೆಶ್ ಅಂತ ಬರುತ್ತೆ, ಅದನ್ನು ಮಾಡ್ಕೊಡ್ತೀವಿ ಸರ್. 4 ತರ ಮಾಡ್ಕೊಡ್ತೀವಿ. ಕಸ್ಟಮರ್ ಯಾವ ತರ ಕೇಳ್ತಾರ ಆ ತರ ವರ್ಕ್ ಮಾಡ್ಕೊಡ್ತೀವಿ ಸರ್.